ಡಿಸೆಂಬರ್ ಕದನ ಅಭಿಮಾನಿಗಳಿಗೆ ಸಿಗತ್ತಾ ರಸದ ಔತಣ? ಎಸ್, ಈ ಹಿನ್ನೆಲೆ ಡಿಸೆಂಬರ್ ಬಂದ್ರೆ ಸಾಕು, ಕನ್ನಡ ಚಿತ್ರದಲ್ಲಿ ನೂಕು ನುಗ್ಗಲಿನ ವಾತಾವರಣ ಸೃಷ್ಟಿಯಾಗುತ್ತೆ. ಅದರಲ್ಲಿಯೂ ಕಳೆದ ಕೆಲ ವರ್ಷಗಳಿಂದಲಂತೂ ಡಿಸೆಂಬರ್ಗೆ ಭಾರೀ ಡಿಮ್ಯಾಂಡ್ ಇದೆ. ದೊಡ್ಡ ದೊಡ್ಡ ಸ್ಟಾರ್ಗಳೆಲ್ಲ ತಮ್ಮ ಚಿತ್ರ ಡಿಸೆಂಬರ್ನಲ್ಲಿಯೇ ಬಿಡುಗಡೆ ಆಗಬೇಕು ಎಂಬ ಹಂಬಲವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಇನ್ನು ಈ ವರ್ಷ ಕೂಡ ಪರಿಸ್ಥಿತಿ ಭಿನ್ನವೇನೂ ಇಲ್ಲ. ಕೇವಲ 2 ವಾರದಲ್ಲಿ 3 ದೊಡ್ಡ ಚಿತ್ರಗಳು ಈ ವರ್ಷದ ಡಿಸೆಂಬರ್ನಲ್ಲಿ ಬಿಡುಗಡೆಯಾಗಲಿದೆ. ಈ ಬೆಳವಣಿಗೆ ಕನ್ನಡ ಚಿತ್ರರಂಗಕ್ಕೆ ಎಷ್ಟರ ಮಟ್ಟಿಗೆ ಪೂರಕವಾಗಿರಲಿದೆ, ಮಾರಕವಾಗಿರಲಿದೆ ಎನ್ನುವುದು ಕೆಲವೇ ದಿನಗಳಲ್ಲಿ ಗೊತ್ತಾಗಲಿದೆ. ಹೌದು, ಈಗ ತಾನೇ ಡೆವಿಲ್ ಚಿತ್ರದ ಟ್ರೇಲರ್ ಬಿಡುಗಡೆಯಾಗಿದೆ. ಅಭಿಮಾನಿಗಳ ಹೃದಯ ಗೆದ್ದಿದೆ. ಯೂಟ್ಯೂಬ್ ನಲ್ಲಿ ಅಕ್ಷರಶಃ ಧಗಧಗಿಸ್ತಾ ಇದೆ ಈಗ ಮಾರ್ಕ್ ಸರದಿ. ಹೌದು, ಎಲ್ಲರಿಗೂ ಗೊತ್ತಿರುವಂತೆ ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಇದ್ರೂ ಕೂಡ ಅವರ ಡೆವಿಲ್ ಚಿತ್ರವನ್ನ ಬಿಡುಗಡೆ ಮಾಡುವ ತಯಾರಿ ನಡೀತಾ ಇದೆ. ಡಿಸೆಂಬರ್ 11ರಂದು ಚಿತ್ರ ಬಿಡುಗಡೆಯಾಗಲಿದೆ. ಈ ಹಿನ್ನೆಲೆ ದರ್ಶನ್ ಅವರ ಅನುಪಸ್ಥಿತಿಯಲ್ಲಿಯೇ ಚಿತ್ರತಂಡ ಪ್ರಚಾರ ಮಾಡ್ತಾ ಇತ್ತು ಚಿತ್ರದ ಟ್ರೇಲರ್ ಅನ್ನ ಬಿಡುಗಡೆ ಮಾಡಿದೆ. ಇನ್ನು ದರ್ಶನ್ ಅವರ ಭಕ್ತಗಣ ಹುಚ್ಚೆದ್ದು ಕುಣಿಯುವಂತೆ ಮಾಡುವಲ್ಲಿ ಯಶಸ್ವಿಯೂ ಆಗಿದೆ. ಎಸ್, ಈಗ ಡೆವಿಲ್ ಚಿತ್ರದ ಟ್ರೇಲರ್ ಬಿಡುಗಡೆಯಾದ 2 ದಿನದ ನಂತರ ಸುದೀಪ್ ಕೂಡ ತಮ್ಮ ಮಹತ್ವಾಕಾಂಕ್ಷೆಯ ಸಿನಿಮಾ ಮಾರ್ಕ್ ಚಿತ್ರದ ಟ್ರೇಲರ್ ಅನ್ನ ಬಿಡುಗಡೆ ಮಾಡಿದ್ದಾರೆ. ಅಭಿಮಾನಿಗಳು ಕಿಚ್ಚನನ್ನ ಕಣ್ತುಂಬಿಕೊಂಡಿದ್ದಾರೆ. ಹಾಗೆಯೇ ಕಿಚ್ಚನ ನಟನೆಗೆ ಅಭಿಮಾನಿಗಳು ಶಹಬಾಷ್ ಎಂದಿದ್ದಾರೆ. ಮತ್ತೆ ಮ್ಯಾಕ್ಸ್ ನಂತರ ಮತ್ತೊಂದು ಹಿಟ್ ಲಿಸ್ಟ್ ಸೇರುವ ಎಲ್ಲಾ ಲಕ್ಷಣಗಳು ಎದ್ದು ಕಾಣ್ತಾ ಇದೆ ಎನ್ನಬಹುದು. ಇದೇ ನಿಟ್ಟಿನಲ್ಲಿ ಕಿಚ್ಚ ಕೂಡ ಖುಷಿಯಾಗಿ ಅಭಿಮಾನಿಗಳಿಗೆ ಸಿಹಿ ಸುದ್ದಿ ನೀಡಿದ್ದಾರೆ. ಇದೇ ಡಿಸೆಂಬರ್ 25ಕ್ಕೆ ಇಡೀ ಕರ್ನಾಟಕದ ಮೂಲೆ ಮೂಲೆಗೆ ಮಾರ್ಕ್ ಬರಲಿದೆ. ಹೌದು, ಇನ್ನುಳಿದಂತೆ ಮಾರ್ಕ್ ಪಕ್ಕದ ಮನೆಯ ನಿರ್ದೇಶಕ ವಿಜಯ್ ಕಾರ್ತಿಕೇಯನ್ ಜೊತೆ ಸೇರಿ ಸುದೀಪ್ ಮಾಡಿರುವ 2ನೇ ಮಹಾಯಜ್ಞ ಪ್ಯಾನ್ ಇಂಡಿಯಾ ಲೆವೆಲ್ ನಲ್ಲಿ ಇದೇ ಡಿಸೆಂಬರ್ 25ಕ್ಕೆ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಬಿಡುಗಡೆಯಾಗಲಿರುವ ಈ ಚಿತ್ರದಲ್ಲಿ ಸುದೀಪ್ ಅವರ ಜೊತೆ ನವೀನ್ ಚಂದ್ರ, ದೀಪ್ಶಿಕಾ, ಅರ್ಚನಾ ಕುಟ್ಟಿಗೆ, ರೋಶಿನಿ ಪ್ರಕಾಶ್ ಹಾಗೂ ನಿಷ್ಪಿಕಾ ನಾಯ್ಡು ಮಾರ್ಕ್ ಚಿತ್ರದ ತಾರಾಗಣದಲ್ಲಿದ್ದಾರೆ. ಡ್ರ್ಯಾಗನ್ ಮಂಜು ಕೂಡ ಚಿತ್ರದಲ್ಲಿದ್ದಾರೆ. ಇನ್ನು ಶೇಖರ್ ಚಂದ್ರ ಕ್ಯಾಮೆರಾ ಕಣ್ಣಿನಲ್ಲಿ ಚಿತ್ರ ಸೆರೆಯಾಗಿದೆ. ಅಜನೀಶ್ ಲೋಕನಾಥ್ ಈ ಚಿತ್ರಕ್ಕೆ ಸಂಗೀತ ನೀಡಿದ್ದಾರೆ. ವಿಶೇಷ ಅಂದ್ರೆ ಸುದೀಪ್ ಅವರ ಒಂದ್ಕಾಲದ ಅತ್ಯಾಪ್ತ ಸ್ನೇಹಿತ ದರ್ಶನ್ ಅವರ ಡೆವಿಲ್ ಚಿತ್ರಕ್ಕೂ ಕೂಡ ಇವರದ್ದೇ ಸಂಗೀತ ಇದೆ. ಕಾಲಿವುಡ್ನ ಪ್ರಖ್ಯಾತ ನಿರ್ಮಾಣ ಸಂಸ್ಥೆಯಲ್ಲೊಂದಾದ ಸತ್ಯಜ್ಯೋತಿ ಫಿಲ್ಮ್ಸ್ ಈ ಚಿತ್ರವನ್ನ ನಿರ್ಮಾಣ ಮಾಡಿದೆ. ಕಿಚ್ಚ ಸುದೀಪ್ ಕೂಡ ಚಿತ್ರಕ್ಕೆ ಕಾಸು ಹೂಡಿದ್ದಾರೆ. ಹೌದು, ಒಟ್ನಲ್ಲಿ ಸದ್ಯ ಮಾರ್ಕ್ ಟ್ರೇಲರ್ ಎಲ್ಲರ ಗಮನ ಸೆಳೀತಾ ಇದೆ. ಇವೆರಡೂ ಚಿತ್ರಗಳ ಫಲಿತಾಂಶ ಬಾಕ್ಸ್ ಆಫೀಸ್ ನಲ್ಲಿ ಏನಾಗಲಿದೆ ಅನ್ನೋದನ್ನ ಕಾದು ನೋಡ್ಬೇಕಿದೆ.